ವಸಂತ ಮಾಸ ಬಂದೈತೆ, ಹಸಿರಾದ ಮಾಮರಗಳಲ್ಲಿ ಕುಳಿತ ಗಿಳಿ ಕೋಗಿಲೆಗಳು ಹರುಷದಲ್ಲಿ ಹಿಂಪಾಗಿ ಹಾಡುತ್ತಿವೆ. ನೀಲಿಯ ಬಾನಲಿ ಉದಯಿಸುತ್ತಿರುವ ಕೆಂಬಣ್ಣದ ರವಿಯ ನೋಡಿರಿ, ಏಳಿರಿ ಬೆಳಗಾಯಿತು, ಎದ್ದೇಳಿ ಮಾನವರೇ. ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿಯ ಈ ಶುಭ ದಿನ ಧರ್ಮದ ರಕ್ಷಣೆಗಾಗಿ, ದುಷ್ಟರ ಸಂಹರಿಸಲು, ಈ ಧರಣಿಯ ಭಕ್ತರ ಉದ್ಧರಿಸಲು ಭರತಖಂಡದ ಪುಣ್ಯ ಭೂಮಿ ಅಯೋಧ್ಯೆ ನಗರದಲ್ಲಿ ದಶರಥ ಕೌಸಲ್ಯ ದಂಪತಿಗಳ ಮುದ್ದಿನ ಮಗನಾಗಿ ಅವತಾರ ಪುರುಷ ಶ್ರೀರಾಮಚಂದ್ರ ಜನಿಸಿದ ಸಂಭ್ರಮದ ದಿನವಿದು. ದೇವಾಲಯದಿಂದ ಕೇಳಿ ಬರುತ್ತಿದೆ ಘಂಟಾನಾದ, ಸುಪ್ರಭಾತ ಹಾಡುಗಳು. ಜಳಕ ಮಾಡಿ ನಿಮ್ಮ ದೇಹವ ಶುಚಿಯಾಗಿಸಿ ಹೊಸ ಬಟ್ಟೆಗಳ ಧರಿಸಿ. ಮನೆಗಳಲ್ಲಿ ದೇಗುಲಗಳಲ್ಲಿ ರಾಮದೇವರ ಪೂಜೆ ಮಾಡುವ ಬನ್ನಿ. ನಮ್ಮ ದೇವ ಶ್ರೀರಾಮಚಂದ್ರ ಪ್ರಭು ಪತ್ನಿ ಸೀತೆ, ಸೋದರ ಲಕ್ಷ್ಮಣ, ಭರತ ಶತ್ರುಘ್ನರ ಜೊತೆಗೂಡಿ ಪರಮ ಭಕ್ತ ಹನುಮಂತನ ಜೊತೆ ದೇವಲೋಕದಿಂದ ಧರೆಗೆ ಬರುತ್ತಿರುವ ರಾಮನವಮಿ ಹಬ್ಬದ ಈ ಶುಭ ದಿನದಲ್ಲಿ ಭಕ್ತಿಯಲ್ಲಿ ನಾವೆಲ್ಲ ಸ್ವಾಗತಿಸೋಣ ಬನ್ನಿ. ಸೀತಾ ಮಾತೆ ಶ್ರೀರಾಮಚಂದ್ರ ಪ್ರಭು, ಪವನಸುತ ಹನುಮಂತ, ಸಕಲ ದೇವರ ಪೂಜೆ ಭಜನೆ ಮಾಡುತ್ತಾ ಎಲ್ಲರ ಆಶೀರ್ವಾದ ಪಡೆಯೋಣ. ಆ ನಂತರ ರುಚಿಯಾದ ಭೋಜನ, ಹೆಸರು ಬೇಳೆ, ಕೋಸುಂಬರಿ, ಮಜ್ಜಿಗೆ, ಪಾನಕ ಸೇವಿಸುತ್ತಾ ಎಲ್ಲರ ಜೊತೆ ಸಂತಸದಿ ಕಾಲ ಕಳೆಯೋಣ. ಹಲವು ದಿನ ರಾತ್ರಿ ಹರಿಕತೆ ಕೇಳುತ್ತಾ ಭಜನೆ ಮಾಡುತ್ತಾ ಸೀತಾರಾಮ ಹನುಮರ ಸ್ಮರಣೆ ಮಾಡುತ್ತಾ ಆನಂದದಿ ರಾಮನವಮಿ ಹಬ್ಬ ಆಚರಿಸೋಣ. ರಾಮಾಯಣದ ಕತೆ ಕೇಳುತ್ತಾ ಶ್ರೀರಾಮನ ಆದರ್ಶ ಗುಣಗಳ, ಸೀತಾಮಾತೆಯ ಸಹನೆ, ಪ್ರೀತಿಯ ನೆನೆಯುತ್ತಾ ಲಕ್ಷ್ಮಣ, ಭರತ, ಶತ್ರುಘ್ನರ ಸೋದರ ಪ್ರೇಮವ ಕೊಂಡಾಡುತ್ತಾ ಹನುಮನ ಸ್ವಾಮಿ ನಿಷ್ಠೆಯ ಮೆಚ್ಚುತ್ತಾ ನಮ್ಮ ಬಾಳಲ್ಲಿ ಅವರ ಆದರ್ಶವ ಪಾಲಿಸುತ್ತಾ ಜಾತಿ ಮತಗಳ ಭೇದ ಮರೆತು ಸ್ನೇಹ ಪ್ರೀತಿಯಲ್ಲಿ ನಾವೆಲ್ಲ ಒಟ್ಟಾಗಿ 100 ವರ್ಷ ಸುಖವಾಗಿ ಬಾಳೋಣ ಈ ಭೂಮಿಯಲ್ಲಿ.